ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕ್ಲೈಂಟಿಂದ ಸರ್ವರಿಗೆ ಡೇಟಾನ ಯಾವ ರೀತಿ ಪಾಸ್ ಮಾಡ್ಬೋದು, ರೆಸ್ಟ್ APIs ಕ್ರಿಯೇಟ್ ಮಾಡಬೇಕಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾವು ಪೋಸ್ಟ್ ಮ್ಯಾಪಿಂಗ್ನಲ್ಲಿ ಅಂದರೆ ಪೋಸ್ಟ್ ರಿಕ್ವೆಸ್ಟ್ ಮೆಥಡಲ್ಲಿ ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ನಾವು ಡೇಟಾನ ಪಾಸ್ ಮಾಡ್ಬೋದು. ಹಾಗೆಯೇ ಜೇಸನ್ ಫಾರ್ಮ್ಯಾಟ್ ಆಫ್ ಡೇಟಾ ಟೈಪ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ಯಾವ ರೀತಿ ಜೇಸನ್ನ ನಾವು ಜಾವಾ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡ್ತೀವಿ ಅದು ಕೂಡ ಡಿಸ್ಕಸ್ ಮಾಡಿದ್ವಿ. ಜಾಕ್ಸನ್ API ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ತುಂಬ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ನೀವೇನಾದರೂ ಪ್ರೀವಿಯಸ್ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋಸ್ನ ವಾಚ್ ಮಾಡಿರಿ. ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನೀವೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ನನ್ನ ಪರ್ಸ್ನಲ್ ಕ್ಲಾಸಸ್ ತೊಗೋಬೇಕು, ನನ್ನ ಆನ್ಲೈನ್ ಕ್ಲಾಸಸ್ಸಿಗೆ ಏನಾದರೂ ಜಾಯ್ನ್ ಆಗಬೇಕು, ನನ್ನ ಪರ್ಸ್ನಲ್ ಕ್ಲಾಸಸ್ಸಿಗೆ ಜಾಯ್ನ್ ಆಗಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಿಗೆ ನೀವು ಇಮೇಲ್ ಮಾಡಿದ್ರಿ ಅಂತಂದರೆ ನಿಮಗೆ ನಮ್ಮ ಟೀಮಿಂದ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ರೀತಿ ಕ್ಲಾಸಸ್ ಸ್ಟಾರ್ಟ್ ಮಾಡೋದು ಅಂತೆಲ್ಲ ಹೇಳ್ತೀನಿ. ಓಕೆ, ಹಾಗಾದರೆ ಕಂಟಿನ್ಯೂ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಡೇಟಾನ ಯಾವ ರೀತಿ ಪಾಸ್ ಮಾಡ್ಬೋದು URL ಅಲ್ಲಿ ಕ್ಲೈಂಟಿಂದ ಸರ್ವರಿಗೆ, ರಿಕ್ವೆಸ್ಟ್ ಬಾಡಿ ಒಳಗಡೆ ಯಾವ ರೀತಿ ಕಳಿಸೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ನಾವು ಸರ್ವರಿಗೆ URL ಏನಾದರೂ ಡೇಟಾ ಪಾಸ್ ಮಾಡಬೇಕು ಅಂತಂದರೆ ಯಾವ ರೀತಿ ಪಾಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ URL ಅಲ್ಲಿ ನಾವು ಡೇಟಾನ ಪಾಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಯೋಚನೆ ಮಾಡಬೇಕು, ನಾವು ಕಳಿಸ್ತಾ ಇರೋ ಡೇಟಾ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಅಥವಾ ಜಸ್ಟ್ ಅದು ನಾನ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅಂತ ಚೆಕ್ ಮಾಡಬೇಕು. ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿದ್ದರೆ ಅದನ್ನು ನಾವು ಯಾವತ್ತೂ URL ಅಲ್ಲಿ ಕಳಿಸಬಾರ್ದು. ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ಸ್, ಈ ರೀತಿ ಟೋಕನ್, OTPs ಅದನ್ನೆಲ್ಲ ನಾವು ಯಾವತ್ತೂ ನಾವು ರಿಕ್ವೆಸ್ಟ್ URL ಅಲ್ಲಿ ಕಳಿಸಬಾರ್ದು. ನಾವು ಅದನ್ನು ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ಬೇಕು. ಓಕೆ ಫೈನ್. ಹಾಗಾದರೆ ಈಗ URL ಅಲ್ಲಿ ಕಳಿಸೋದಾಯಿತು ಅಂತಂದರೆ ಕ್ಲೈಂಟ್ ಯಾವ ರೀತಿ ಕಳಿಸ್ತಾರೆ ಅಂತಂದರೆ ಈ ಎಂಟೈರ್ URL ಇರುತ್ತಲ್ಲ, ಆ URL ಎಂಡಲ್ಲಿ ಕ್ವಶನ್ ಮಾರ್ಕ್ನ ಆ್ಯಡ್ ಮಾಡ್ತಾರೆ. ಕ್ವಶನ್ ಮಾರ್ಕ್ನ ಆ್ಯಡ್ ಮಾಡಿಬಿಟ್ಟು ಕೀ ವ್ಯಾಲ್ಯೂ ಪೇರ್ಸಲ್ಲಿ ಕ್ಲೈಂಟು ಡೇಟಾನ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ನೇಮ್ ಈಸ್ ಈಕ್ವಲ್ ಟು ಭೂಷಣ್. ಓಕೆ, ಇಲ್ಲಿ ಕೀ ಯಾವುದು ನೇಮ್, ವ್ಯಾಲ್ಯೂ ಯಾವುದು ಭೂಷಣ್. ಓಕೆ, ಅದೇ ರೀತಿ ಇಲ್ಲಿ ಒಂದು ಇನ್ಫಾರ್ಮೇಷನ್ನ ಕಳಿಸಿದ್ದಾರೆ. ಅದೇ ರೀತಿ ನಾವು ಮಲ್ಟಿಪಲ್ ಇನ್ಫಾರ್ಮೇಷನ್ನ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಡೇಟಾನ ಕಳಿಸ್ಬೇಕಪ್ಪ ನಾನು ಅಂತಂದರೆ ದೇ ಕ್ಯಾನ್ ಸೆಂಡ್ ಇಟ್ ಯೂಸಿಂಗ್ ಸೆಪ್ರೇಟೆಡ್ ಬೈ %. ಈ %ಇಂದ ಸಪ್ರೇಟ್ ಮಾಡ್ತೀವಿ. ಸಪ್ರೇಟ್ ಮಾಡಿದ್ಮೇಲೆ ಮತ್ತೆ ಕೀ ವ್ಯಾಲ್ಯೂ ಪೇರ್ನ ಕಳಿಸ್ತೀವಿ. ಫಾರ್ ಎಕ್ಸಾಂಪಲ್ ಇಮೇಲು ಭೂಷಣ್ @example.com. ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ಡೇಟಾನ ನಾವು URL ಅಲ್ಲಿ ಕೂಡ ಕಳಿಸ್ಬೋದು. ಮಲ್ಟಿಪಲ್ ಡೇಟಾ ಕಳಿಸ್ಬೇಕಾದ್ರೆ ವಿ ಹ್ಯಾವ್ ಟು ಸಪ್ರೇಟ್ ದೆಮ್ ವಿತ್ %. ಅದನ್ನು %ಇಂದ ಸಪ್ರೇಟ್ ಮಾಡಬೇಕು. ಈ ರೀತಿ ಕ್ಲೈಂಟು ನಮಗೆ URL ಅಲ್ಲಿ ಡೇಟಾನ ಕಳಿಸ್ಬೋದು. ಈಗ ನಾವೇನು ಮಾಡಬೇಕು, ಕ್ವಶನ್ ಮಾರ್ಕ್ ಆದಮೇಲೆ ಬಂದಿರೋ ಎಲ್ಲ ಡೇಟಾನ ನಾವು ರಿಟ್ರೀವ್ ಮಾಡಬೇಕು. ಹೇಗೆ ರಿಟ್ರೀವ್ ಮಾಡ್ತೀವಿ, ಯೂಸಿಂಗ್ ದಿಸ್ ಕೀ. ಓಕೆ, ಈ ಕೀಯಿಂದ ನಾವೇನು ಮಾಡ್ತೀವಿ, ವ್ಯಾಲ್ಯೂಸ್ನ ಫೆಚ್ ಮಾಡ್ತಾ ಹೋಗ್ತೀವಿ. ಕೀ ಯಾವುದು, ನೇಮ್, ಇಮೇಲ್, ಇವೆರಡು ಕೀ. ಇದರಲ್ಲಿ ವ್ಯಾಲ್ಯೂಸ್ ಯಾವುದು, ಭೂಷಣ್ಣು ಮತ್ತು ಭೂಷಣ್ .example.com ಅನ್ನೋದು ವ್ಯಾಲ್ಯೂಸ್. ಈ ಎರಡೂ ವ್ಯಾಲ್ಯೂಸ್ನ ನಾವು ರಿಟ್ರೀವ್ ಮಾಡಬೇಕು. ಯಾವ ರೀತಿ ರಿಟ್ರೀವ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಸಪೋಸ್ ನಾವೇನು ಮಾಡೋಣ, ಇದು ಗೆಟ್ ರಿಕ್ವೆಸ್ಟ್ ಅಂದರೆ ಗೆಟ್ ಮ್ಯಾಪಿಂಗಲ್ಲಿ ಕಳಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ನಾನು ಅದನ್ನು ಚೇಂಜ್ ಮಾಡ್ತೀನಿ ಗೆಟ್ ಅಂತೇಳಿ. ಪೋಸ್ಟಲ್ಲೂ ಕಳಿಸ್ಬೋದು, ಬಟ್ ಪೋಸ್ಟ್ ಮ್ಯಾಪಿಂಗ್ ಮಾಡ್ತಿದ್ದೀರಾ ಅಂತಂದರೆ ನೀವು ಡೈರೆಕ್ಟಾಗಿ ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ಬೋದು. ಓಕೆ, ಬಟ್ ನಾವು URL ಅಲ್ಲಿ ಕಳಿಸ್ಬೇಕಾದ್ರೆ ಯಾವುದು ಕಳಿಸ್ತೀವಪ್ಪ ಅಂತಂದರೆ ಮೇ ಬಿ ಗೆಟ್ ಮ್ಯಾಪಿಂಗ್ ಆಗಿರ್ಬೋದು, ಡಿಲೀಟ್ ಮ್ಯಾಪಿಂಗ್ ಆಗಿರ್ಬೋದು. ಅಂದರೆ ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಕಳ್ಸೋಕ್ಕಾಗದೇ ಇರೋದನ್ನು ನಾವು URL ಅಲ್ಲಿ ಕಳಿಸ್ತೀವಿ. ಆ ರೀತಿ ಸಪೋರ್ಟ್ ಮಾಡೋಂಥದ್ದು ರಿಕ್ವೆಸ್ಟ್ ಬಾಡಿ ಸಪೋರ್ಟ್ ಮಾಡಲ್ದೇ ಇರೋದು ಮೆಥಡ್ಸ್ ಯಾವ್ದು, ಗೆಟ್ಟು ಮತ್ತು ಡಿಲೀಟು ಇದೆಲ್ಲ ಸಪೋರ್ಟ್ ಮಾಡೋದಿಲ್ಲ ರಿಕ್ವೆಸ್ಟ್ ಬಾಡಿನ. ಓಕೆ, ಹಾಗಾದರೆ ನಾವೇನು ಮಾಡೋಣ, ನಮ್ಮದ್ರಲ್ಲೂ ಒಂದು ಗೆಟ್ ಮ್ಯಾಪಿಂಗ್ನ ಬರೆದಿದ್ವಿ. ಓಕೆ, ಲೆಟ್ಸ್ ಗೋ ಟು ಸ್ಟೂಡೆಂಟ್ ಕಂಟ್ರೋಲರ್. ಇಲ್ಲಿ ಸ್ಟೂಡೆಂಟ್ ಕಂಟ್ರೋಲರಲ್ಲಿ ನಾವೇನು ಮಾಡಿದ್ವಿ, ಗೆಟ್ ಮ್ಯಾಪಿಂಗ್ನ ಬರೆದಿದ್ವಿ. ಓಕೆ, ಇಲ್ಲೇನು ಮಾಡೋಣ, ಈ ಒಂದು ಮೆಥಡಲ್ಲಿ ನಾವು ಆ ಒಂದು ವ್ಯಾಲ್ಯೂಸ್ನ ರಿಟ್ರೀವ್ ಮಾಡೋಣ. ಆ ವ್ಯಾಲ್ಯೂಸ್ನ ರಿಟ್ರೀವ್ ಮಾಡಬೇಕು ಅಂದರೆ URL ಬರ್ತಾ ಇರೋ ವ್ಯಾಲ್ಯೂಸ್ನ ರಿಟ್ರೀವ್ ಮಾಡಬೇಕು ಅಂದರೆ ಪ್ಯಾರಾಮೀಟ್ರಲ್ಲಿ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಓಕೆ, ಫಸ್ಟ್ ಆಫ್ ಆಲು ಯಾವುದೆಲ್ಲ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡಬೇಕು, ನಾವು ಇಲ್ಲಿ 2 ವ್ಯಾಲ್ಯೂಸ್ನ ಕಳಿಸ್ತಾ ಇದ್ದಾರೆ. ಓಕೆ, ಒಂದು ನೇಮ್ ಮತ್ತು ಇಮೇಲ್. ರೈಟ್, ನೇಮಿನ ವ್ಯಾಲ್ಯೂ ಭೂಷಣ್ ಇದೆ, ಇಮೇಲಿನ ವ್ಯಾಲ್ಯೂ ಭೂಷಣ್ .example.com ಅಂತ ಇದೆ. ನಾವೇನು ಮಾಡಬೇಕು, ಈ ಎರಡೂ ಕೀನ ನಾವು ಇಲ್ಲಿ ಪ್ಯಾರಾಮೀಟರ್ ಆಗಿ ಅಕ್ಸೆಪ್ಟ್ ಮಾಡಬೇಕು ಮೆಥಡಲ್ಲಿ. ಓಕೆ, ಸೊ ನಾವೇನು ಮಾಡೋಣ, 2 ಕೀ ಇದೆ, ಯಾವುದ್ಯಾವುದಿದೆ, ಒಂದು ನೇಮ್ ಇದೆ, ಅದೇ ರೀತಿ ಇಮೇಲ್ ಇದೆ. ರೈಟ್, ಈಗ ಇವೆರಡು ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ನಾವು ಜಾವಾ ಕಂಪೈಲರಿಗೆ ಹೇಳಬೇಕು ಯಾವುದು ಡೇಟಾ ಟೈಪ್ ಅದು ಅಂತೇಳಿ. ಸೊ ಇಲ್ಲಿ ನೇಮು ಸ್ಟ್ರಿಂಗ್ ಆಗಿದೆ, ಅದೇ ರೀತಿ ಇಮೇಲ್ ಕೂಡ ಸ್ಟ್ರಿಂಗ್ ಟೈಪ್. ಓಕೆ, ಈಗ 2 ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ಒಂದು ನೇಮ್ ಇಮೇಲ್ ಅಂತ ಸ್ಪೆಸಿಫೈ ಮಾಡಿದ್ವಿ. ಬಟ್ ನಾವು ಇದನ್ನು URL ಇಂದ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾವೇನು ಮಾಡಬೇಕು, ರಿಕ್ವೆಸ್ಟ್ ಪ್ಯಾರಮ್ ಅಂತ ಆ್ಯಡ್ ಮಾಡಬೇಕು. ರಿಕ್ವೆಸ್ಟ್ ಪ್ಯಾರಮ್ ಅಂದರೆ ನಾವು ಕ್ವಶನ್ ಮಾರ್ಕ್ ಆದಮೇಲೆ ಕೀ ವ್ಯಾಲ್ಯೂ ಪೇರಲ್ಲಿ ಕಳಿಸ್ತಾ ಇದ್ದಾನೆ ಕ್ಲೈಂಟು, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಕಂಪೈಲರಿಗೆ ಹೇಳಲಿಕ್ಕೆ, ಜಾವಾ ಫ್ರೇಮ್ವರ್ಕಿಗೆ ಹೇಳಲಿಕ್ಕೆ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಹೇಳಲಿಕ್ಕೆ ನಾವೇನು ಮಾಡ್ತಿದ್ದೀವಿ,
ರಿಕ್ವೆಸ್ಟ್ ಪ್ಯಾರಮ್ ಅನ್ನೋಟೇಷನ್ನ ಯೂಸ್ ಮಾಡ್ತೀವಿ. ರಿಕ್ವೆಸ್ಟ್ ಪ್ಯಾರಮ್ ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ಕ್ವಶನ್ ಮಾರ್ಕ್ ಆದಮೇಲೆ ಏನೇ ವ್ಯಾಲ್ಯೂಸ್ನ ನಾವು ಪಾಸ್ ಮಾಡ್ತಾ ಇದ್ರು ಅದನ್ನು ರಿಟ್ರೀವ್ ಮಾಡಲಿಕ್ಕೆ ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡ್ತೀವಿ. ಓಕೆ, ನಾವಿಲ್ಲಿ 2 ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡ್ತಿರೋದ್ರಿಂದ ಎರಡಕ್ಕೂ ನಾವು ರಿಕ್ವೆಸ್ಟ್ ಪ್ಯಾರಮ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಎರಡಕ್ಕೂ ರಿಕ್ವೆಸ್ಟ್ ಪ್ಯಾರಮ್ನ ಆ್ಯಡ್ ಮಾಡೋಣ. ಓಕೆ, ರಿಕ್ವೆಸ್ಟ್ ಪ್ಯಾರಮ್ನ ಆ್ಯಡ್ ಮಾಡಿದಾಗ ನಾವೇನು ಮಾಡಬೇಕು, ಫ್ರೇಮ್ವರ್ಕಿಗೆ ಹೇಳಬೇಕು ಯಾವುದು ಆ 2 ರಿಕ್ವೆಸ್ಟ್ ಪ್ಯಾರಮ್ಸು, ಆ 2 ವ್ಯಾಲ್ಯೂಸ್ನ ನೀವು ರಿಟ್ರೀವ್ ಮಾಡ್ತಾ ಇದ್ದೀರಾ ಅಂತೇಳಿ. ಇಲ್ಲಿ ನೇಮ್ ಮತ್ತು ಇಮೇಲ್ನ ರಿಟ್ರೀವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ರಿಕ್ವೆಸ್ಟ್ ಪ್ಯಾರಮಲ್ಲಿ ನಾನು ಆ ಒಂದು ಕೀ ನೇಮ್ಸ್ನ ನಾನು ಸ್ಪೆಸಿಫೈ ಮಾಡ್ತೀನಿ. ಒಂದು ನೇಮ್ ಹಾಗೆಯೇ ಇಮೇಲ್. ಓಕೆ, ಈ ರಿಕ್ವೆಸ್ಟ್ ಪ್ಯಾರಮ್ ಅಲ್ಲಿ ಸ್ಪೆಸಿಫೈ ಮಾಡಿರೋ ನೇಮ್ ಮತ್ತು ಇಮೇಲ್ ಯಾವುದು ಕೀ ಆಗಿರುತ್ತೆ, ಅದು ಯಾವುದದು ನಾವು URL ಅಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದೀವಿ, URL ಅಲ್ಲಿ ಪಾಸ್ ಮಾಡ್ತಾ ಇರೋದು. ಬಟ್ ಇಲ್ಲಿ ನಾವೇನು ಕ್ರಿಯೇಟ್ ಮಾಡಿದ್ದೀವಲ್ಲ ಈ ವೇರಿಯೇಬಲ್ಲು, ಇದು ಜಾವಾ ವೇರಿಯೇಬಲ್ಸ್. ಓಕೆ, ಸೊ ನಾವು ಜಾವಾ ವೇರಿಯೇಬಲ್ಸಿಗೆ ರಿಕ್ವೆಸ್ಟ್ ಪ್ಯಾರಮಲ್ಲಿ ಬರ್ತಾ ಇರೋ ವ್ಯಾಲ್ಯೂಸ್ನ ಬೈಂಡ್ ಮಾಡ್ತಾ ಇದ್ದೀವಿ. ಓಕೆ, ರಿಕ್ವೆಸ್ಟ್ ಪ್ಯಾರಮಲ್ಲಿ ಎಷ್ಟು ಬರ್ತಾ ಇದೆ, 2 ವ್ಯಾಲ್ಯೂಸ್ ಬರ್ತಾ ಇದೆ. ಅದರಲ್ಲಿ ನೇಮಿಗೆ ಯಾವ ವ್ಯಾಲ್ಯೂನ ಬೈಂಡ್ ಮಾಡಬೇಕು, ನೇಮ್ ಅನ್ನೋ ಪ್ರಾಪರ್ಟಿನೇ ಬೈಂಡ್ ಮಾಡಬೇಕು. ಅದೇ ರೀತಿ ಇಮೇಲಿಗೆ ಯಾವ ವ್ಯಾಲ್ಯೂಸ್ನ ಬೈಂಡ್ ಮಾಡಬೇಕು, ಇಮೇಲ್ ಅನ್ನೋ ಪ್ರಾಪರ್ಟಿನೇ ಬೈಂಡ್ ಮಾಡಬೇಕು. ಇಲ್ಲಿ ನೇಮ್ ಮತ್ತು ಇಮೇಲ್ ಇದೆ. ಓಕೆ, ಇವೆರಡು ನೀವು ಕೀ ಅಂತನಾರ ಕರಿಬೋದು, ಪ್ರಾಪರ್ಟೀಸ್ ಅಂತನಾರ ಕರಿಬೋದು. ಓಕೆ, ಇಲ್ಲಿ ನೇಮ್ ಅಂತ ಏನು ಕೀನ ಕಳಿಸ್ತಾ ಇದ್ದೀನಲ್ಲ ಅದರ ವ್ಯಾಲ್ಯೂನ ನಾನು ನೇಮ್ ಅನ್ನೋ ಒಂದು ಫೀಲ್ಡ್ಗೆ ಬೈಂಡ್ ಮಾಡಬೇಕು. ಅದೇ ರೀತಿ ಇಮೇಲ್ ಅಂತ ಏನು ಕೀ ಕಳಿಸ್ತಾ ಇದ್ದೀನಲ್ಲ ಅದರ ವ್ಯಾಲ್ಯೂನ ನಾನು ಇಮೇಲ್ ಅನ್ನೋ ಒಂದು ಪ್ರಾಪರ್ಟಿಗೆ ನಾನು ಬೈಂಡ್ ಮಾಡಬೇಕು. ಅದಕ್ಕೋಸ್ಕರ ನಾವಿಲ್ಲಿ ರಿಕ್ವೆಸ್ಟ್ ಪ್ಯಾರಮ್ ಒಳಗಡೆಗೆ ಆ ಕೀ ನೇಮ್ ಆಫ್ ಕೀನ ನಾವಿಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಓಕೆ ಫೈನ್, ಈಗೇನು ಮಾಡೋಣ, ಇವೆರಡನ್ನೂ ಪ್ರಿಂಟ್ ಮಾಡೋಣ. ಪ್ರಿಂಟ್ ಮಾಡಿ ನಾನೇನು ಮಾಡ್ತೀನಿ, ಜಸ್ಟ್ ರಿಟರ್ನ್ ಮಾಡ್ತೀನಿ. ಫೆಚಿಂಗ್ ಆಲ್ ದ ಸ್ಟೂಡೆಂಟ್ಸ್ ಫ್ರಮ್ ದ ಸರ್ವರ್ ನೇಮ್ ಹಾಗೆಯೇ ಕಾಮಾ ಇಮೇಲ್, ಇವೆರಡೂ ನಾನು ಕನ್ಕ್ಯಾಟಿನೇಟ್ ಮಾಡ್ತೀನಿ. ಓಕೆ, ಈಗ ಸೇವ್ ಮಾಡೋಣ. ಸೇವ್ ಮಾಡಿದ ಮೇಲೆ ಈಗ ಸ್ಟಾರ್ಟ್ ಮಾಡೋಣ ಅಪ್ಲಿಕೇಶನ್ನ. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟಲ್ಲೇ ಇದೆ, ಜಸ್ಟ್ ರೀಸ್ಟಾರ್ಟ್ ಆಗಲಿ ಅದು. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ಈಗೇನು ಮಾಡೋಣ, ಬ್ರೌಸರಲ್ಲಿ ಗೆಟ್ ಮೆಥಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೇಮ್ ನೇಮ್ ಭೂಷಣ್ ಇದೆ, ಇಮೇಲ್ ಇದೆ. ಓಕೆ, ಇವೆರಡನ್ನೂ ಸೆಂಡ್ ಮಾಡೋಣ. ನಮಗೆ ರಿಟರ್ನ್ ಏನು ಬರುತ್ತೆ ನೋಡೋಣ ಇಲ್ಲಿ. ರೈಟ್, ಸೆಂಡ್ ಮಾಡ್ತೀನಿ. ಓಕೆ, ಮೆಥಡ್ ನಾಟ್ ಅಲೌಡ್ ಅಂತ ಬಂದಿದೆ. ಸೊ ಇದು ಗೆಟ್ ಮ್ಯಾಪಿಂಗು ರಿಕ್ವೆಸ್ಟ್ ಪ್ಯಾರಮ್ ನೇಮ್ ಮತ್ತು ರಿಕ್ವೆಸ್ಟ್ ಪ್ಯಾರಮ್ ಕಳಿಸ್ತಾ ಇದ್ದೀನಿ. ಸೊ ಇದು ರೀಡ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಇಲ್ಲಿ ರಿಜಿಸ್ಟರ್ ಬದಲಿ ರೀಡ್ ಅಂತ ಕೊಡ್ತೀನಿ. ಈಗ ಸೆಂಡ್ ಮಾಡೋಣ. ಸೆಂಡ್ ಮಾಡಿದಾಗ ಫೆಚಿಂಗ್ ಆಲ್ ದ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಫ್ರಮ್ ಸರ್ವರ್. ಓಕೆ, ಅಲ್ಲಿ ಭೂಷಣ್ ಹಾಗೆಯೇ bhushan@example.com ಅಂತ ಎರಡನ್ನೂ ನಾನು ಕಳಿಸ್ತಾ ಇರೋ ಡೇಟಾನೇ ನಾನು ಮತ್ತೆ ವಾಪಸ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಯೂಸಿಂಗ್ ರಿಕ್ವೆಸ್ಟ್ ಪ್ಯಾರಮಿಂದ ನಾವು ಡೇಟಾನ ಅಕ್ಸೆಪ್ಟ್ ಮಾಡ್ಬೋದು. ಇಲ್ಲಿ ನಾನು 2 ಡೇಟಾನ ಅಕ್ಸೆಪ್ಟ್ ಮಾಡಿದ್ದೀನಿ. ಅದೇ ರೀತಿ ನೀವು ಎಷ್ಟು ಬೇಕೋ ಅಷ್ಟು ಅಕ್ಸೆಪ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆ್ಯಂಡ್ ಏಜ್ ಈಸ್ ಈಕ್ವಲ್ ಟು 32 ಈ ರೀತಿ ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೋದು. ಅವಾಗ ಏನು ಮಾಡ್ತೀವಿ, ಇಲ್ಲಿ ಇನ್ನೊಂದು ಪ್ಯಾರಾಮೀಟರ್ನ ಆ್ಯಡ್ ಮಾಡ್ತೀವಿ. ರಿಕ್ವೆಸ್ಟ್ ಪ್ಯಾರಮ್, ಅದರ ಕೀ ಯಾವುದು, ಏಜ್. ಅದನ್ನು ಯಾವೊಂದು ವೇರಿಯೇಬಲಿಗೆ ಬೈಂಡ್ ಮಾಡ್ತಾ ಇದ್ದೀವಿ ನಾವು, ಇಂಟೀಜರ್. ಏನಕ್ಕೆ ಅಂತಂದರೆ ಇಲ್ಲಿ ಕಳಿಸ್ತಾ ಇರೋದು ಇಂಟೀಜರ್, ಅದನ್ನು ನಾನು ಇಂಟೀಜರ್ ವೇರಿಯೇಬಲಿಗೆ ಬೈಂಡ್ ಮಾಡ್ತೀನಿ. ಓಕೆ, ಇಂಟೀಜರ್ ಏಜ್. ಓಕೆ, ಈಗ ಅದನ್ನು ಕೂಡ ನಾನು ಪ್ರಿಂಟ್ ಮಾಡ್ಬೋದು, ಏಜ್. ಓಕೆ, ಸೇವ್ ಮಾಡೋಣ. ಇದನ್ನು ನಾನು ನೆಕ್ಸ್ಟ್ ಲೈನಿಗೆ ಆ್ಯಡ್ ಮಾಡ್ತೀನಿ. ರೈಟ್, ಓಕೆ, ಲೆಟ್ ಇಟ್ ರೀಬಿಲ್ಡ್. ಅಪ್ಲಿಕೇಶನ್ ರೀಬಿಲ್ಡ್ ಆಗಲಿ. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ಈಗ ವಾಪಸ್ ಬ್ರೌಸರಿಗೆ ಹೋಗ್ಬಿಟ್ಟು ಸೆಂಡ್ ಮಾಡೋಣ. 32 ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ಪ್ಯಾರಾಮೀಟರ್ನ ನಾವು URL ಕಳಿಸ್ಬೋದು. ಕ್ವಶನ್ ಮಾರ್ಕ್ ಆದಮೇಲೆ ನಾವು ಕಳಿಸ್ಬೇಕು. ಆಮೇಲೆ ಸಪ್ರೇಟ್ ಮಾಡಲಿಕ್ಕೆ ಆ್ಯಂಪರ್ಸೆಂಟ್ನ ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ರಿಕ್ವೆಸ್ಟ್ ಪ್ಯಾರಮ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಕೀ ವ್ಯಾಲ್ಯೂ ಪೇರಲ್ಲಿ ಕಳಿಸ್ತೀವಿ. ಸೊ ಈ ರೀತಿ ನೀವು ಕಳಿಸ್ಬೇಕಾದ್ರೆ ಮೇಕ್ ಶೋರ್ ದಟ್ ಈ ರೀತಿ ನಾವು ಕಳಿಸ್ಬೇಕಾದ್ರೆ ಇಲ್ಲಿ ಪಾಸ್ವರ್ಡ್ನ ಕಳಿಸ್ಲಿಕ್ಕಾಗಲ್ಲ. ಈ ರೀತಿ ಪಾಸ್ವರ್ಡ್ ನಾನು ಕಳಿಸ್ದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ 1 2 3 4 5 6 ಈ ರೀತಿ ಕಳಿಸ್ದೆ ಅಂತಂದರೆ ಬೇರೆಯವರು ನಮ್ಮ ಪಾಸ್ವರ್ಡ್ನ ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಓಕೆ, ಸೊ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಡೇಟಾನ ನಾವು ಯಾವತ್ತು URL ಅಲ್ಲಿ ಕಳಿಸ್ಬಾರ್ದು. ಓಕೆ, ದಿಸ್ ಈಸ್ ಒನ್ ವೇ. ಓಕೆ, ಈ ರೀತಿ ಕಳಿಸ್ಬೇಕಾದ್ರೆ ನಾನು ಹೇಳಿದೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಳಿಸ್ಬೋದು ಪ್ಯಾರಾಮೀಟರ್ ಆಗಿ ಅಂತ ಹೇಳಿದ್ದೆ, ಹೌದಾ. ಸೊ ಫಾರ್ ನಾವೇನು ಮಾಡೋಣ, ಏಜ್ನ ರಿಮೂವ್ ಮಾಡೋಣ. ಜಸ್ಟ್ 2 ಪ್ಯಾರಾಮೀಟರ್ನ ಮಾತ್ರ ಕಳಿಸೋಣ. ಓಕೆ, ಒಂದು ನೇಮ್ ಹಾಗೆಯೇ ಇಮೇಲ್. ಓಕೆ, ಈಗೇನು ಮಾಡೋಣ, ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಫೈನ್. ಓಕೆ, ಇಲ್ಲಿ ಲೆಟ್ಸ್ ಸೇ ಸಪೋಸ್ ಈ ರೀತಿ ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ್ರೆ ಸಪೋಸ್ ಕ್ಲೈಂಟ್ ಏನಾದರೂ ಕಳಿಸ್ಲಿಲ್ಲ ಅಂತಂದರೆ ಏನಾಗುತ್ತೆ ಚೆಕ್ ಮಾಡೋಣ.
ಸಪೋಸ್ ಇಲ್ಲಿ ಕ್ಲೈಂಟ್ ಏನೂ ಕಳಿಸ್ಲೇ ಇಲ್ಲಪ್ಪ, ಜಸ್ಟ್ ಇಷ್ಟನ್ನೇ ಕಳಿಸಿದ್ರು. ಓಕೆ, ಈಗ ಸೆಂಡ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಸೆಂಡ್ ಮಾಡ್ತೀನಿ. ನಮಗೆ 400 ಬ್ಯಾಡ್ ರಿಕ್ವೆಸ್ಟ್ ಅಂತ ಎರರ್ ಬಂತು. ಏನಂತಂದರೆ ಮಿಸ್ಸಿಂಗ್ ಸರ್ವ್ಲೆಟ್ ರಿಕ್ವೆಸ್ಟ್ ಪ್ಯಾರಾಮೀಟರ್ ಎಕ್ಸೆಪ್ಷನ್, ರಿಕ್ವೈರ್ಡ್ ರಿಕ್ವೆಸ್ಟ್ ಪ್ಯಾರಾಮೀಟರ್ ನೇಮ್ ಫಾರ್ ಅ ಮೆಥಡ್ ಪ್ಯಾರಾಮೀಟರ್ ಸ್ಟ್ರಿಂಗ್ ಈಸ್ ನಾಟ್ ಪ್ರೆಸೆಂಟ್. ಅದೇ ರೀತಿ ಇನ್ನೊಂದಿದೆ. ಓಕೆ, ಪ್ಯಾರಾಮೀಟರ್ ನೇಮ್ ಈಸ್ ನಾಟ್ ಪ್ರೆಸೆಂಟ್. ಓಕೆನಾ, ನೇಮು ಪ್ರೆಸೆಂಟ್ ಇಲ್ಲ ಅಂತ ಹೇಳ್ತಿದ್ದೆ. ಅದೇ ರೀತಿ ಇಮೇಲ್ ಕೂಡ ಪ್ರೆಸೆಂಟ್ ಇಲ್ಲ ಅಂತಲೇ ಹೇಳ್ತೇವೆ. ನಾವು ನೇಮ್ ಕೊಟ್ಟ ಮೇಲೆ ಇಮೇಲಿಗೆ ಎರರ್ ಬರುತ್ತೆ. ಓಕೆ, ಅದ್ರ ಅರ್ಥ ಏನಂತಂದರೆ ನಾವಿಲ್ಲಿ ಆಲ್ರೆಡಿ ನಮ್ಮ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಹೇಳಿದ್ದೀವಿ 2 ಪ್ಯಾರಾಮೀಟರು URL ಇಂದ ಬರ್ತಾ ಇದೆ, ಅದನ್ನು ರಿಟ್ರೀವ್ ಮಾಡ್ತಾ ಇದ್ದೀನಿ ಅಂತೇಳಿ. ಬಟ್ ಇಲ್ಲಿ URL ಅಲ್ಲಿ ಕಳಿಸದೇ ಇದ್ದಾಗ ಅವಾಗೇನಾಗ್ಬಿಡುತ್ತೆ, ರಿಟ್ರೀವ್ ಮಾಡಲಿಕ್ಕೆ ಆಗಲ್ಲ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ. ಸ್ಪ್ರಿಂಗ್ ಫ್ರೇಮ್ವರ್ಕು ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಓಕೆನಾ, ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ಬೋದಪ್ಪ ಅಂತಂದರೆ ನಾವು ಈಸಿಯಾಗಿ ಇದನ್ನು ಆಪ್ಷನಲ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಹೇಳ್ಬೋದು ಡೇಟಾ ಬಂದರೆ ರಿಟ್ರೀವ್ ಮಾಡು, ಬರಲಿಲ್ಲ ಅಂತಂದರೆ ಇಗ್ನೋರ್ ಮಾಡು ಅಂತ ನಾವು ಈಸಿಯಾಗಿ ಹೇಳ್ಬೋದು. ಅದನ್ನು ಹೇಳೋದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ರಿಕ್ವೈರ್ಡ್ ಪ್ಯಾರಾಮೀಟರ್ನ, ರಿಕ್ವೈರ್ಡ್ ಆಟ್ರಿಬ್ಯೂಟ್ನ ಆ್ಯಡ್ ಮಾಡ್ತೀವಿ. ರಿಕ್ವೈರ್ಡ್ ಬೈ ಡಿಫಾಲ್ಟಾಗಿ ಟ್ರೂ ಇರುತ್ತೆ, ಅಂದರೆ ಕಂಪಲ್ಸರಿಯಾಗಿ ಕೊಡಲೇಬೇಕು, ಕಂಪಲ್ಸರಿಯಾಗಿ ನಾವು ರಿಟ್ರೀವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಬಟ್ ನಾವು ಫಾಲ್ಸ್ ಮಾಡಿದ್ವಿ ಅಂತಂದರೆ ಇಟ್ ಬಿಕಮ್ಸ್ ಅನ್ ಆಪ್ಷನಲ್, ಅದು ಆಪ್ಷನಲ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಇದಕ್ಕೂ ಕೂಡ ಆ್ಯಡ್ ಮಾಡೋಣ, ರಿಕ್ವೈರ್ಡ್ ಫಾಲ್ಸ್. ಓಕೆ, ಈಗ ಸೇವ್ ಮಾಡೋಣ. ಅಪ್ಲಿಕೇಶನ್ನು ರೀಸ್ಟಾರ್ಟ್ ಆಗಲಿ. ಈಗ ನಾವೇನೂ ಕಳಿಸೋದಿಲ್ಲ URL ಅಲ್ಲಿ. ಅವಾಗ ಏನಾಗುತ್ತೆ ನೋಡೋಣ. ಸೊ ನಾನು URL ಅಲ್ಲಿ ಏನೂ ಕಳಿಸ್ತಿಲ್ಲ, ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದಾಗ ಯಾವುದೇ ಥರ ಎರರ್ ಬರಲಿಲ್ಲ, ಬಟ್ ವ್ಯಾಲ್ಯೂಸಲ್ಲಿ ನಮಗೆ ನಲ್ ಬಂದಿದೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ನಾವು ಜಸ್ಟ್ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ URL ಅಲ್ಲಿ ನಮಗೇನಾದರೂ ಡೇಟಾ ಬಂದರೆ ರಿಟ್ರೀವ್ ಮಾಡು, ಬರಲಿಲ್ಲ ಅಂತಂದರೆ ಇಗ್ನೋರ್ ಮಾಡು ಅಂತ ಹೇಳೋದಕ್ಕೆ ರಿಕ್ವೈರ್ಡ್ ಆಟ್ರಿಬ್ಯೂಟ್ ಫಾಲ್ಸ್ ಮಾಡ್ತೀವಿ. ಓಕೆ, ಫೈನ್. ಅದಾದಮೇಲೆ ನಾವಿಲ್ಲಿ ಏನು ಮಾಡಿದ್ದೀವಿ, ಕೀ ವ್ಯಾಲ್ಯೂ ಪೇರ್ ಏನು ಯೂಸರ್ ಕಳಿಸ್ತಾರಲ್ಲ ಇಲ್ಲಿ, ಫಾರ್ ಎಕ್ಸಾಂಪಲ್ ನೇಮ್ ಈಸ್ ಈಕ್ವಲ್ ಟು ಭೂಷಣ್ ಆಂಪರ್ಸೆಂಟ್, ಇಮೇಲ್ ಈಸ್ ಈಕ್ವಲ್ ಟು ಭೂಷಣ್ ಅಟ್ example.com. ಇಲ್ಲಿ ವ್ಯಾಲ್ಯೂಸ್ನ ಪಾಸ್ ಮಾಡಿದಾಗ ನಾವೇನು ಮಾಡಿದ್ವಿ, ಈ ಒಂದು ನೇಮ್ ಆಟ್ರಿಬ್ಯೂಟ್ ಅಥವಾ ಈ ಒಂದು ನೇಮ್ ಪ್ರಾಪರ್ಟಿನ ವ್ಯಾಲ್ಯೂಸ್ನ ನಾವಿಲ್ಲಿ ಆ್ಯಡ್ ಮಾಡಿದ್ವಿ, ರೈಟ್. ಅದೇ ವ್ಯಾಲ್ಯೂಸ್ನ ನಾವು ಈ ಒಂದು ಜಾವಾ ವೇರಿಯೇಬಲ್ಗೆ ಬೈಂಡ್ ಮಾಡು ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ಜಾವಾ ವೇರಿಯೇಬಲ್ ನೇಮು ಮತ್ತು ಕೀ ನೇಮು ಸೇಮ್ ಇದ್ದಾಗ ನಾವು ಇದನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಹೇಗೆ ಜಾಕ್ಸನಲ್ಲಿ ನಾವು ಜೇಸನ್ ಒಳಗಡೆಗೆ ಡೇಟಾ ಕಳಿಸ್ಬೇಕಾದ್ರೆ ನೇಮ್ ಪ್ರಾಪರ್ಟಿಗೆ ಬೈಂಡ್ ಆಗ್ತಿತ್ತಲ್ಲ, ಅದೇ ರೀತಿ ನಾವಲ್ಲಿ ಕಳಿಸ್ತಾ ಇರೋ ಕೀ ಅಥವಾ ಪ್ರಾಪರ್ಟಿ ನೇಮ್ ಸೇಮ್ ಇತ್ತು ಅಂತಂದರೆ ಇಲ್ಲೂ ಕೂಡ ಆ ಒಂದು ಪ್ರಾಪರ್ಟಿ ಫೀಲ್ಡ್ ನೇಮ್ ಸೇಮ್ ಇತ್ತು ಅಂತಂದರೆ ನಾವು ಇದನ್ನು ಈಸಿಯಾಗಿ ಇಗ್ನೋರ್ ಮಾಡ್ಬೋದು, ರೈಟ್. ಓಕೆ, ಈಗ ಸೇವ್ ಮಾಡೋಣ. ಸೇವ್ ಮಾಡಿ ಅಪ್ಲಿಕೇಶನ್ ಫಸ್ಟ್ ಬಿಲ್ಡ್ ಆಗಲಿ. ಓಕೆ, ಈಗ ನಾನು ಇದನ್ನು ಸೆಂಡ್ ಮಾಡ್ತೀನಿ. ಆಟೋಮೆಟಿಕ್ಕಾಗಿ ಭೂಷಣ್ ಮತ್ತು ಭೂಷಣ್ ಎಕ್ಸಾಂಪಲ್ಲು ವ್ಯಾಲ್ಯೂಸ್ ಎಲ್ಲ ಬೈಂಡ್ ಆಗಿದೆ. ಯಾವ ರೀತಿ ಬೈಂಡ್ ಆಯಿತು, ಇಲ್ಲಿ ನಾನು ಕಳಿಸ್ತಾ ಇದ್ದಿದ್ದು ನೇಮ್ ಇಲ್ಲೂ ಸೇಮ್ ಇದೆ. ಸೊ ಹಾಗಾಗಿ ನೇಮಲ್ಲಿರೋ ವ್ಯಾಲ್ಯೂವು ಈ ಒಂದು ಫೀಲ್ಡಿಗೆ ಬೈಂಡ್ ಆಗಿದೆ, ಕಾಪಿ ಆಗಿದೆ. ಇಲ್ಲಿ ಇಮೇಲಲ್ಲಿರೋ ವ್ಯಾಲ್ಯೂವು ಇಮೇಲ್ ಅಲ್ಲಿರೋ ಒಂದು ಫೀಲ್ಡ್ಗೆ ವ್ಯಾಲ್ಯೂಸ್ಗೆ ಬೈಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇಲ್ಲಿ ನೇಮ್ ಬದಲಿ ಫುಲ್ ನೇಮ್ ಕೊಡ್ತೀನಿ. ಈಗ ಫುಲ್ ನೇಮ್ ಕೊಡ್ತೀನಿ, ಇಲ್ಲಿ ಇಮೇಲ್ ಬದಲಿ ID ಅಂತ ಕೊಡ್ತೀನಿ. ಓಕೆ, ಈಗ ಏನಾಗುತ್ತೆ ನೋಡೋಣ. ಸೆಂಡ್ ಮಾಡ್ತೀನಿ, ವಿ ಗೆಟ್ ನಲ್. ಯಾವುದೇ ಥರ ಎರರ್ ಬರೋದಿಲ್ಲ. ಏನಕ್ಕೆ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಫಾಲ್ಸ್ ಅಂತ ಕೊಟ್ಟಿದ್ದೀವಿ. ಓಕೆ, ಇಲ್ಲೇನಾಗುತ್ತೆ ಆವಾಗ ನಮಗೆ ನಲ್ ವ್ಯಾಲ್ಯೂಸ್ ಬರುತ್ತೆ, ವ್ಯಾಲ್ಯೂಸು ಬೈಂಡ್ ಆಗೋದಿಲ್ಲ. ಸಪೋಸ್ ನಾನು ಇಲ್ಲೇನಾದರೂ ಇದನ್ನು ರಿಮೂವ್ ಮಾಡಿದೆ, ರಿಕ್ವೈರ್ಡ್ ರಿಮೂವ್ ಮಾಡಿದೆ ಅಂತಂದರೆ ಸೇವ್ ಮಾಡ್ತೀನಿ. ಓಕೆ, ಈಗ ಸೆಂಡ್ ಮಾಡ್ತೀನಿ, ನಮಗೆ ಎರರ್ ಬರುತ್ತೆ. ಏನಕ್ಕೆ ಅಂತಂದರೆ ನಮಗೆ ಇಲ್ಲಿ ಕಳಿಸ್ತಾ ಇರೋ ನೇಮು ಮತ್ತು ಇಮೇಲ್ ಇದೆ, ಬಟ್ ಅವ್ರು ಕಳಿಸ್ತಾ ಇರೋದು ಫುಲ್ ನೇಮು ID. ಅವೆರಡನ್ನೂ ನಾವು ಅಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಈ ನೇಮ್ ಮತ್ತು ಇಮೇಲಲ್ಲಿ ಕಳಿಸಿಲ್ಲದೆ ಇರೋದ್ರಿಂದ ಅದೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ರಿಕ್ವೈರ್ಡ್ ಫೀಲ್ಡ್ನ ಆ್ಯಡ್ ಮಾಡ್ಬೋದು, ರಿಕ್ವೈರ್ಡ್ ಫಾಲ್ಸ್ ಅಂತೇಳಿ. ಬಟ್ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ ಆವಾಗ ವ್ಯಾಲ್ಯೂಸು ಬೈಂಡ್ ಆಗೋದಿಲ್ಲ. ಏನಕ್ಕಾಗಲ್ಲ ಬೈಂಡು, ನಾವಿಲ್ಲಿ ಕಳಿಸ್ತಾ ಇರೋದು ಫುಲ್ ನೇಮು, ಬಟ್ ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ತಿರೋದು ನೇಮ್. ಜಾಕ್ಸನ್ APIಗೆ ಆಟೋಮೆಟಿಕ್ಕಾಗಿ ವ್ಯಾಲ್ಯೂಸ್ನ ಬೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಯಾವಾಗ ಆಟೋಮೆಟಿಕ್ಕಾಗಿ ಬೈಂಡ್ ಮಾಡುತ್ತೆ, ಇಲ್ಲಿ ಕಳಿಸ್ತಾ ಇರೋ ಕೀ ನೇಮು ಮತ್ತು ಇಲ್ಲಿ ಕ್ರಿಯೇಟ್ ಮಾಡಿರೋ ಫೀಲ್ಡ್ ನೇಮು ಎರಡು ಮ್ಯಾಚ್ ಆಗಬೇಕು. ಸೊ ಆವಾಗ ಆಟೋಮೆಟಿಕ್ಕಾಗಿ ವ್ಯಾಲ್ಯೂಸು ಬೈಂಡ್ ಆಗುತ್ತೆ. ಓಕೆ, ಫೈನ್. ನಾವೇನು ಅರ್ಥ ಮಾಡ್ಕೊಂಡ್ವಿ, ನಾವು ರಿಕ್ವೈರ್ಡ್ ಫಾಲ್ಸ್ನ ಆ್ಯಡ್ ಮಾಡಿದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ನಲ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಏನೂ ಕಳಿಸ್ಲಿಲ್ಲ ಅಂತಂದರೆ ನಲ್ ವ್ಯಾಲ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ರಿಮೂವ್ ಮಾಡೋಣ, ಸೆಂಡ್ ಮಾಡ್ತೀನಿ, ವಿ ಗೆಟ್ ನಲ್ ಆ್ಯಂಡ್ ನಲ್. ಬಟ್ ಈ ರೀತಿ ನಲ್ನ ಪ್ರಿಂಟ್ ಮಾಡೋದ್ರ ಬದಲು ನಾವೇನು ಮಾಡ್ಬೋದಪ್ಪ ಅಂತಂದರೆ ಡಿಫಾಲ್ಟ್ ವ್ಯಾಲ್ಯೂಸ್ನ ಕೊಡ್ಬೋದು. ಸಪೋಸ್ ಏನಾದರೂ ಯೂಸರು ಏನೂ ಪಾಸ್ ಮಾಡಲಿಲ್ಲ ಅಂತಂದರೆ URL ಅಲ್ಲಿ ನಾವೊಂದು ಡಿಫಾಲ್ಟ್ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೋದು ಬೈ ಡಿಫಾಲ್ಟ್. ಅದನ್ನು ನಾವು ಇಲ್ಲೇ ಸ್ಪೆಸಿಫೈ ಮಾಡೋಣ, ಡಿಫಾಲ್ಟ್ ಅಂತ ಒಂದು
ಅಟ್ರಿಬ್ಯೂಟ್ನ ಆ್ಯಡ್ ಮಾಡ್ತೀವಿ. ಇಲ್ಲಿ ಡಿಫಾಲ್ಟ್ ನೇಮ್ನ ಪ್ರೊವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಿಫಾಲ್ಟ್ನ ನೇಮ್ ನಾನೇನು ಕೊಡ್ತೀನಿ, ಅನ್ನೋನ್ ಅಂತ ಕೊಡ್ತೀನಿ. ಓಕೆ, ಅದೇ ರೀತಿ ಇಮೇಲಿಗೂ ಡಿಫಾಲ್ಟ್ ನೇಮ್ನ ಪ್ರೊವೈಡ್ ಮಾಡ್ತೀನಿ. ಯಾವಾಗ ಡಿಫಾಲ್ಟ್ ನೇಮ್ ಆ್ಯಡ್ ಆಗುತ್ತೆ ಅಂತಂದರೆ ಯೂಸರ್ ಏನಾದರೂ ನಲ್ ವ್ಯಾಲ್ಯೂಸ್ನ ಪಾಸ್ ಮಾಡ್ದ ಅಂತಂದರೆ ಆವಾಗ ನಲ್ ವ್ಯಾಲ್ಯೂಸ್ ಬದಲಿ ಡಿಫಾಲ್ಟ್ ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಮೇಲಿಗೆ ಡಿಫಾಲ್ಟ್ ವ್ಯಾಲ್ಯೂ unknown@example.com ಅಂತ ಕೊಡ್ತೀನಿ. ಓಕೆ, ಈಗ ಸೇವ್ ಮಾಡೋಣ. ನಾವು ಯಾವುದೇ ಥರ ವ್ಯಾಲ್ಯೂಸ್ನ ಕಳಿಸೋದು ಬೇಡ URL ಇಂದ. ಅವಾಗ ಏನು ಪ್ರಿಂಟ್ ಆಗುತ್ತೆ ವ್ಯಾಲ್ಯೂಸು ಚೆಕ್ ಮಾಡೋಣ. ಓಕೆ, ನಾನೇನು ಮಾಡ್ತೀನಿ, ಏನೂ ಕಳಿಸ್ತಾ ಇಲ್ಲ ಇಲ್ಲಿ URL ಅಲ್ಲಿ ಸೆಂಡ್ ಮಾಡ್ತೀನಿ. ಬಟ್ ನಮಗೆ ಏನಂತ ಬಂದಿದೆ ಅಂದರೆ ಅನ್ನೋನ್, ಹಾಗೆಯೇ unknown@example.com ಅಂತ ಬಂದಿದೆ. ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಬೈಂಡ್ ಆಗಬೇಕಾದ್ರೆ ಫಸ್ಟ್ ಚೆಕ್ ಮಾಡುತ್ತೆ ವ್ಯಾಲ್ಯೂಸ್ ಇದೆನಾ ಅಂತೇಳಿ. ವ್ಯಾಲ್ಯೂಸ್ ಇರಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ವ್ಯಾಲ್ಯೂಸ್ ಕೊಟ್ಟಿದ್ವಲ್ಲ ಆ ಡಿಫಾಲ್ಟ್ ವ್ಯಾಲ್ಯೂಸು ಈ ಒಂದು ಸ್ಟ್ರಿಂಗ್ ನೇಮ್ ಮತ್ತು ಸ್ಟ್ರಿಂಗ್ ಇಮೇಲಿಗೆ ವ್ಯಾಲ್ಯೂಸು ಬೈಂಡ್ ಆಗುತ್ತೆ. ಓಕೆ, ಹಾಗಾದರೆ ಒಂದು ವೇನ ನಾವು ಅರ್ಥ ಮಾಡ್ಕೊಂಡ್ವಿ URL ಅಲ್ಲಿ ನಾವು ಡೇಟಾನ ಯಾವ ರೀತಿ ಪಾಸ್ ಮಾಡ್ಬೋದು ಅಂತ. ಇದೊಂದೇ ವೇ ಅಲ್ಲ, ಇನ್ನೊಂದು ವೇ ಕೂಡ ಇದೆ. ನಾವು ಆ ವೇಯಲ್ಲೂ ಕೂಡ ನಾವು ಡೇಟಾನ ಪಾಸ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಾತ್ ವೇರಿಯೇಬಲ್ ಅಂತ ಕರಿತೀವಿ. ಪಾತ್ ವೇರಿಯೇಬಲ್ಲು ರಿಕ್ವೆಸ್ಟ್ ಪ್ಯಾರಾಮ್ಗಿನ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ನಾವೇನು ಮಾಡ್ತೀವಿ, URL ಅಲ್ಲಿ ನಾವು ಫಸ್ಟ್ ಆಫ್ ಆಲ್ ಕ್ಲೈಂಟ್ ಯಾವ ರೀತಿ ಕಳಿಸ್ತಾರೆ ಅಂತಂದರೆ, ಸಪೋಸ್ ಡಿಲೀಟಿಗೆ ಅವ್ರು ಏನಾದರೂ ಡೇಟಾ ಕಳಿಸ್ತಾ ಇದ್ದಾರೆ ಅಂತಂದರೆ ಡಿಲೀಟ್ ಮೆಥಡಿಗೆ ಲೆಟ್ಸ್ ಸೆಲೆಕ್ಟ್ ಡಿಲೀಟ್. ಓಕೆ, ಇಲ್ಲೇನು ಮಾಡೋಣ, ಸ್ಟೂಡೆಂಟ್ಸ್ ಡಿಲೀಟ್ ಅಂತ ಇದೆ. ಓಕೆ, ಡಿಲೀಟ್. ಇವರು ಯಾವುದೋ ಒಬ್ಬ ಸ್ಟೂಡೆಂಟ್ನ ಡಿಲೀಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಅವರು ಸ್ಟೂಡೆಂಟ್ ID ನ ಪಾಸ್ ಮಾಡ್ತಾರೆ. ಸ್ಟೂಡೆಂಟ್ ID ನ ಅವರು $ID = 4 ಈ ರೀತಿ ಕಳಿಸೋದ್ರ ಬದಲು ಇನ್ನೊಂದು ವೇ ಅಂತ ಹೇಳಿದ್ನಲ್ಲ, ಅವ್ರೇನು ಮಾಡ್ತಾರೆ, URL ಅಲ್ಲೇ ಕಳಿಸ್ತಾರೆ /delete/4. ಓಕೆನಾ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ID ಅಂತ ಅಂದ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಒಂದು URL ಫಾರ್ಮ್ಯಾಟಲ್ಲೇ ಇದನ್ನು ಕಳಿಸ್ತಾರೆ. ನಾವೇನು ಮಾಡಬೇಕು, ಈ 4 ಅನ್ನೋದು ID ಡೈನಮಿಕ್. ಇಲ್ಲಿ ಸದ್ಯಕ್ಕೆ 4 ಅಂತ ಕೊಟ್ಟಿದ್ದೀವಿ. ಇನ್ ಫ್ಯೂಚರಲ್ಲಿ ಅವರು 100 ಅಂತ ಕಳಿಸ್ಬೋದು, 200 ಅಂತ ಕಳಿಸ್ಬೋದು, 300 ಅಂತ ಕಳಿಸ್ಬೋದು. ಯಾವ್ದು ಬೇಕಾದರೂ ಸ್ಟೂಡೆಂಟ್ ID ನ ಕಳಿಸ್ಬೋದು. ನಾವು ಆ ಡೈನಮಿಕ್ಕಾಗಿ ಬರ್ತಾ ಇರೋ ID ನ ನಾವು ರಿಟ್ರೀವ್ ಮಾಡಿ ನಾವು ನಮ್ಮ ಒಂದು ಜಾವಾ ವೇರಿಯೇಬಲಿಗೆ ಬೈಂಡ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅವರು 10 ಅಂತ ಕಳಿಸಿದ್ದಾರೆ ಅಂತ ಅಂದ್ಕೊಳ್ಳಿ. ನಾವಿಲ್ಲಿ ಡಿಲೀಟ್ ಮ್ಯಾಪಿಂಗಲ್ಲಿ /delete ಆದಮೇಲೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಏನಕ್ಕೆ ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀವಿ, ಆ ವೇರಿಯೇಬಲಲ್ಲಿ ವ್ಯಾಲ್ಯೂನ ನಾವು ಡೈನಮಿಕ್ ಆಗಿ ರಿಟ್ರೀವ್ ಮಾಡ್ತಾ ಇದ್ದೀವಿ. ಓಕೆನಾ, ಅಲ್ಲಿ ಏನಾದರೂ ಬರ್ಬೋದು ವ್ಯಾಲ್ಯೂ, ಒಟ್ಟು ಸ್ಟೂಡೆಂಟ್ ID ಬರುತ್ತೆ. ಓಕೆ, ಅದನ್ನು ನಾವು ರಿಟ್ರೀವ್ ಮಾಡಲಿಕ್ಕೆ ನಾವು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಅದನ್ನು URI ಜೊತೆ ಕ್ರಿಯೇಟ್ ಮಾಡ್ತೀವಿ. ಓಕೆ, ಫಸ್ಟ್ ಆಫ್ ಆಲ್ ಏನಿದು /delete ಅನ್ನೋದು ಇಟ್ಸ್ ಎ URI. ಈ URI ಜೊತೆಗೇ ನಾವು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ /ID. ಓಕೆ, ಏನಾದರೂ ಕೊಡ್ಬೋದು. ಓಕೆನಾ, ಇಲ್ಲಿ ಏನಾಗುತ್ತೆ, ಇದು ಪಾತ್ ವೇರಿಯೇಬಲ್ ನೇಮ್ ಆಗುತ್ತೆ. ಒಂದು ಪಾತ್ ವೇರಿಯೇಬಲ್ನ URIನ ವೇರಿಯೇಬಲ್ ಆಗುತ್ತೆ. ಓಕೆ, ಇದಕ್ಕೆ ನಾವು ಪಾತ್ ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ಈಗ ಈ ಒಂದು ID ನ ನಾವೇನು ಮಾಡಬೇಕು, ರಿಟ್ರೀವ್ ಮಾಡಬೇಕು. ಓಕೆ, ಆ ರಿಟ್ರೀವ್ ಮಾಡೋದಕ್ಕೆ ಎಲ್ಲಿ ರಿಟ್ರೀವ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ಪ್ಯಾರಾಮೀಟರ್ ಒಳಗಡೆಗೆ ರಿಟ್ರೀವ್ ಮಾಡ್ತೀವಿ. ಪ್ಯಾರಾಮೀಟರ್ ಒಳಗಡೆ ರಿಟ್ರೀವ್ ಮಾಡಬೇಕು ಅಂತಂದರೆ ನಾವು ಫ್ರೇಮ್ವರ್ಕಿಗೆ ಹೇಳಬೇಕು ID ನ ನಾವು ಯಾವ ರೀತಿ ರಿಟ್ರೀವ್ ಮಾಡ್ತಿದ್ದೀವಿ. ವೆದರ್ ರಿಕ್ವೆಸ್ಟ್ ಪ್ಯಾರಾಮ್ ಅಂದರೆ / ಆದಮೇಲೆ ಬರ್ತಾ ಇದೀನೋ ಅಥವಾ ID URL ಒಳಗಡೆಗೆ ಕಳಿಸ್ತಾ ಇದೆ, URL ಜೊತೆಗೆ ಕಳಿಸ್ತಾ ಇದ್ದಾರೋ ಅಂತ ನಾವು ಹೇಳಬೇಕು ಅವರಿಗೆ. ಸೊ ನಾವಿಲ್ಲಿ ಕಳಿಸ್ತಾ ಇರೋದು ವೇರಿಯೇಬಲ್ ಥ್ರೂ ಕಳಿಸ್ತಾ ಇರೋದ್ರಿಂದ ನಾವು ಪಾತ್ ವೇರಿಯೇಬಲ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಪಾತ್ ವೇರಿಯೇಬಲ್. ಈ ಪಾತ್ ವೇರಿಯೇಬಲ್ಗೆ ನೇಮ್ ಕೂಡ ನಾವು ಸ್ಪೆಸಿಫೈ ಮಾಡಬೇಕು. ಪಾತ್ ವೇರಿಯೇಬಲಿನ ನೇಮ್ ಏನು ಇಲ್ಲಿದೆಯಲ್ಲ, ದಿಸ್ ಇಸ್ ದ ವೇರಿಯೇಬಲ್ ನೇಮ್. ಅದೇ ವೇರಿಯೇಬಲ್ನ ನಾವು ಇಲ್ಲೂ ಪ್ರೊವೈಡ್ ಮಾಡ್ತೀವಿ. ಓಕೆ, ID. ಅದಾದಮೇಲೆ ಈಗ ಜಾವಾ ಫ್ರೇಮ್ವರ್ಕಿಗೆ ಹೇಳಬೇಕು, ಈ ID ನ ಅಂದರೆ ಕಳಿಸ್ತಾ ಇರೋ ID ನ ನಾನು ಒಂದು ಜಾವಾ ವೇರಿಯೇಬಲಿಗೆ ಬೈಂಡ್ ಮಾಡು ಅಂತೇಳಿ. ಸೊ ಅದಕ್ಕೆ ನಾನೇನು ಮಾಡಬೇಕು, ಫಸ್ಟು ಡೇಟಾ ಟೈಪ್ನ ಕ್ರಿಯೇಟ್ ಮಾಡಬೇಕು. ಕಳಿಸ್ತಾ ಇರೋ ಡೇಟಾ ಯಾವ ಟೈಪ್ ಇದೆ ಫಸ್ಟು ಡಿಸೈಡ್ ಮಾಡಬೇಕು. ಟೆಕ್ಸ್ಟ್ ಟೈಪಲ್ಲಿದೆಯೋ, ನಂಬರ್ ಟೈಪಲ್ಲಿದೆಯೋ, ಬೂಲಿಯನ್ ಟೈಪಲ್ಲಿದೆಯೋ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಇಲ್ಲೇ ಕಳಿಸ್ತಾ ಇರೋ ಟೈಪು ನಂಬರ್ ಟೈಪಲ್ಲಿದೆ. ನಂಬರ್ ಟೈಪ್ ಅಂತಂದರೆ ಇಂಟಿಜರ್ ತೊಗೋಬೋದು, ನಾವು ಲಾಂಗ್ ಅವರು ತೊಗೋಬೋದು. ನಾನೇನು ಮಾಡ್ತೀನಿ, ಇಂಟಿಜರ್ ತೊಗೊಳ್ತೀನಿ. ನಾನೇನು ಮಾಡಬೇಕು, ಒಂದು ವೇರಿಯೇಬಲ್ ನೇಮ್ನ ಕ್ರಿಯೇಟ್ ಮಾಡಬೇಕು. ನಾನಿಲ್ಲಿ ID ಅಂತಲೇ ಕ್ರಿಯೇಟ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಬೈಂಡ್ ಮಾಡ್ತಿರೋದು ID ಗೆ ಸೇಮ್ ಇಲ್ಲಿ ಕ್ರಿಯೇಟ್ ಮಾಡಿರೋ ವೇರಿಯೇಬಲ್ಲು ನಾನು ಬೈಂಡ್ ಮಾಡ್ತಿರೋ ವೇರಿಯೇಬಲ್ ನೇಮ್ ಎರಡೂ ಸೇಮ್ ಇತ್ತು ಅಂತಂದರೆ ಇದನ್ನು ಕೊಡೋ ಅವಶ್ಯಕತೆ ಇರಲ್ಲ. ಓಕೆ, ಇದನ್ನು ನಾವು ಸ್ಕಿಪ್ ಮಾಡ್ಬೋದು. ಓಕೆ, ಫೈನ್. ಹಾಗಾದರೆ ID ನ ನಾವು ಪಾತ್ ವೇರಿಯೇಬಲಲ್ಲಿ ಸ್ಪೆಸಿಫೈ ಮಾಡಿದ್ವಿ ಒಂದು ವೇರಿಯೇಬಲ್ನ. ಅದೇ ರೀತಿ ಪಾತ್ ವೇರಿಯೇಬಲ್ ಅನೋಟೇಷನ್ನ ಯೂಸ್ ಮಾಡಿದ್ವಿ. ಈಗ ID ನ ರಿಸೀವ್ ಮಾಡ್ತಾ ಇದ್ವಿ. ID ರಿಸೀವ್ ಮಾಡಿದ್ಮೇಲೆ ನಾವು ಅದನ್ನು ಪ್ರಿಂಟ್ ಮಾಡೋಣ. ನಾನೇನು ಮಾಡ್ತೀನಿ, ಜಸ್ಟ್ ID ನ ಪ್ರಿಂಟ್ ಮಾಡ್ತೀನಿ. ಈಗ ಸೇವ್ ಮಾಡೋಣ. ಈಗ ಟೆಸ್ಟ್ ಮಾಡೋಣ. ಡಿಲೀಟ್ ಮ್ಯಾಪಿಂಗಲ್ಲಿ ಅವರು ಡಿಲೀಟ್ ಆದಮೇಲೆ ಆದಮೇಲೆ ಅವರು ಒಂದು ವೇರಿಯೇಬಲ್ನ ಕಳಿಸ್ತಾರೆ. ಆ ವೇರಿಯೇಬಲ್ನ ನಾವು ಇಲ್ಲಿ ಪ್ಯಾರಾಮೀಟರ್ ID ಅನ್ನೋ ಒಂದು ಜಾವಾ ಫೀಲ್ಡಿಗೆ ಬೈಂಡ್ ಮಾಡಿ ಅದನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ರೈಟ್, ಪೋಸ್ಟ್ ಮ್ಯಾನಿಗೆ ಹೋಗೋಣ. ಇಲ್ಲಿ ಡಿಲೀಟ್ ಅಂತಿದೆ, 10 ಅಂತ ಪಾಸ್ ಮಾಡ್ತಾ ಇದ್ದೀವಿ. ಸೆಂಡ್ ಮಾಡೋಣ. ಸೆಂಡ್ ಮಾಡಿದಾಗ ನೋ ಕಂಟೆಂಟ್ ಅಂತ ಬಂದಿದೆ. ಫೈನ್. ಏನಕ್ಕೆ ಅಂತಂದರೆ ನಾವಿಲ್ಲಿ ರೆಸ್ಪಾನ್ಸ್ ಸ್ಟೇಟಸ್ಸು ನೋ ಕಂಟೆಂಟ್ ಆ್ಯಡ್ ಮಾಡಿದ್ದೀವಿ. ಬಟ್ ನಾನೇನು ಮಾಡ್ತೀನಿ, ಫಾರ್ ದ ಟೈಮ್ ಬೇಯಿಂಗ್ system.out.println ಮಾಡಿ ಸೇಮ್ ಇದನ್ನು ಪ್ರಿಂಟ್ ಮಾಡ್ತೀನಿ ಇಲ್ಲೂ. ಓಕೆ,
ಸೇವ್ ಮಾಡ್ತೀನಿ. ಸೊ ಲೆಟ್ ಇಟ್ ರೀಬಿಲ್ಡ್. ಓಕೆ, ನಾವೀಗ ಸೆಂಡ್ ಮಾಡ್ತೀನಿ. ನೋ ಕಂಟೆಂಟ್ ಬಂದಿದೆ, ಬಟ್ ನೀವು ಇಲ್ಲಿ ನೋಡ್ಬೋದು ಡಿಲೀಟಿಂಗ್ ದ ಸ್ಟೂಡೆಂಟ್ ಡೀಟೇಲ್ಸ್ 10. ನಾನಲ್ಲಿ 10ನ ಪಾಸ್ ಮಾಡಿದ್ದೆ, 10 ಬಂದಿದೆ. ಅದೇ ನಾನು ಏನಾದರೂ ಇಲ್ಲಿ 100 ಪಾಸ್ ಮಾಡಿದೆ ಅಂತಂದರೆ ವಿ ಗೆಟ್ 100. ಓಕೆ, ಅದೇ ರೀತಿ 55 ಸೆಂಡ್ ಮಾಡ್ತೀನಿ, ವಿ ಗೆಟ್ 55. ಸೊ ಈ ರೀತಿ ಏನಾಗ್ತಿದೆ ಅಂತಂದರೆ ನಾವು URL ಡೇಟಾನ ಪಾಸ್ ಮಾಡ್ತಾ ಇದ್ದರೆ ನಾವು ಆಟೋಮೆಟಿಕ್ಕಾಗಿ ಆ URL ಬಂದಿರೋ ವ್ಯಾಲ್ಯೂಸ್ನ ನಾವು ಏನು ಮಾಡ್ತಿದ್ವಿ, ಜಾವಾ ಫೀಲ್ಡಿಗೆ ಬೈಂಡ್ ಮಾಡಿ ಅದನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಓಕೆ ಫೈನ್. ಹಾಗಾದರೆ ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿ ಕಳಿಸಿದ್ದೀನಿ. ಅದೇ ರೀತಿ ನಾನು ಮಲ್ಟಿಪಲ್ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಿ ನಾನು ಪಾಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನೇಮ್ ಅಂತ ಕೂಡ ಆ್ಯಡ್ ಮಾಡ್ಬೋದು. ನೇಮ್ ಅನ್ನೋದೊಂದು ಇಲ್ಲಿ ಪಾತ್ ವೇರಿಯೇಬಲ್. ಓಕೆ, ನಾನೇನು ಮಾಡ್ತೀನಿ ಈಗ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಅಕ್ಸೆಪ್ಟ್ ಮಾಡೋದಕ್ಕೆ ಎಗೈನ್ ಪಾತ್ ವೇರಿಯೇಬಲ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಯಾವೊಂದು ವೇರಿಯೇಬಲಿಗೆ ಬೈಂಡ್ ಮಾಡ್ತಾ ಇದ್ದೀವಿ, ನಾನು ಸ್ಟ್ರಿಂಗ್ ನೇಮ್ ಅನ್ನೋ ವೇರಿಯೇಬಲಿಗೆ ಬೈಂಡ್ ಮಾಡ್ತಾ ಇದ್ದೀನಿ. ಸಪೋಸ್ ನಾನು ಏನಾದರೂ ಫುಲ್ ನೇಮ್ ಅನ್ನೋ ಒಂದು ವೇರಿಯೇಬಲಿಗೆ ಬೈಂಡ್ ಮಾಡಬೇಕು ಅಂತಂದರೆ ನಾನೇನು ಮಾಡಬೇಕು, ಇಲ್ಲಿ ಆ ಒಂದು ವೇರಿಯೇಬಲ್ ನೇಮ್ನ ಸ್ಪೆಸಿಫೈ ಮಾಡಬೇಕು, ನೇಮ್ ಅಂತೇಳಿ. ಆವಾಗ ಈ ಒಂದು ಪಾತ್ ವೇರಿಯೇಬಲ್ ನೇಮ್ ಏನಿದೆಯಲ್ಲ ಅಲ್ಲಿ ಕಳಿಸ್ತಾ ಇರೋ ನೇಮು ಈ ಒಂದು ಫುಲ್ ನೇಮ್ ಅನ್ನೋ ಒಂದು ವೇರಿಯೇಬಲಿಗೆ ಬೈಂಡ್ ಆಗುತ್ತೆ, ವ್ಯಾಲ್ಯೂ ಕಾಪಿ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಾವೇನು ಮಾಡೋಣ, ಇದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಏನು ಮಾಡ್ತಾರೆ ಅಂದರೆ ಯೂಶಲಿ ಎಲ್ಲ ಡೆವಲಪರ್ಸು ಸೇಮ್ ವೇರಿಯೇಬಲ್ನೇ ಕ್ರಿಯೇಟ್ ಮಾಡ್ತಾರೆ. ನಾನು ಇಲ್ಲೂ ಕೂಡ ಅದಕ್ಕೆ ನೇಮ್ ಅಂತ ಕ್ರಿಯೇಟ್ ಮಾಡ್ತೀನಿ. ಈಗ ಮಾಡಿದಾಗ ಪಾತ್ ವೇರಿಯೇಬಲ್ಗೆ ನಾನು ಯಾವುದೇ ಥರ ನೇಮ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಈಗ ಸೇವ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ, ಜಸ್ಟ್ ನೇಮ್ನ ಕೂಡ ಪ್ರಿಂಟ್ ಮಾಡ್ತೀನಿ. ಸೇವ್ ಮಾಡೋಣ. ಓಕೆ, ಅಪ್ಲಿಕೇಶನ್ ರೀಬಿಲ್ಡ್ ಆಗಿದೆ. ಈಗ ವಾಪಸ್ ನಾನೇನು ಮಾಡ್ತೀನಿ, ನೇಮ್ನ ಕಳಿಸ್ತೀನಿ. ನೇಮ್ ಭೂಷಣ್ ಅಂತ ಕೊಡ್ತೀನಿ, ಸೆಂಡ್ ಮಾಡ್ತೀನಿ. 204 ನೋ ಕಂಟೆಂಟ್, ಬಟ್ ನೋಡ್ಬೋದು ನನಗೆ 55 ಮತ್ತು ಭೂಷಣ್ ಎರಡು ವ್ಯಾಲ್ಯೂಸ್ ಪ್ರಿಂಟ್ ಆಗಿದೆ. ಸೊ ಈ ರೀತಿ ನಾವು URL ಎರಡು ರೀತಿ ವ್ಯಾಲ್ಯೂಸ್ನ ಪಾಸ್ ಮಾಡ್ಬೋದು, ಯೂಸಿಂಗ್ ರಿಕ್ವೆಸ್ಟ್ ಪ್ಯಾರಮ್, ಅದೇ ರೀತಿ ಪಾತ್ ವೇರಿಯೇಬಲ್. ಹಾಗಾದರೆ ಎರಡು ವೇಸಿಗೂ ಏನು ಡಿಫ್ರೆನ್ಸು, ಎರಡರಲ್ಲಿ ಯಾವುದನ್ನು ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ, ಅಪ್ ಟು ದ ರಿಕ್ವೈರ್ಮೆಂಟ್, ಅದು ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ. ಬಟ್ ಒಂದು ಪಾತ್ ವೇರಿಯೇಬಲ್ ಯೂಸ್ ಮಾಡಿದರೆ ಏನಪ್ಪ ಅಂತಂದರೆ ಆ ವೇರಿಯೇಬಲ್ಲು ಅಂದರೆ ವ್ಯಾಲ್ಯೂವು URL ಬೈಂಡ್ ಆಗಿರುತ್ತೆ, ಅಂದರೆ URL ಅದು ಇಂಟಿಗ್ರೇಟೆಡ್ ಆಗಿರುತ್ತೆ, ಅದರೊಳಗಡೆ ಕಂಬೈನ್ ಆಗಿರುತ್ತೆ. ಬಟ್ ನಾವು ರಿಕ್ವೆಸ್ಟ್ ಪ್ಯಾರಮ್ ಯೂಸ್ ಮಾಡಿದಾಗ ಅದು URI ಆದಮೇಲೆ ಕ್ವಶನ್ ಮಾರ್ಕಲ್ಲಿ ನಾವು ವ್ಯಾಲ್ಯೂನ ಪಾಸ್ ಮಾಡ್ತೀವಿ ಅದಾದಮೇಲೆ. ಓಕೆನಾ, ಅದು ಎರಡು ಡಿಫ್ರೆನ್ಸ್ ಇದೆ. ಓಕೆನಾ, ನಾವಲ್ಲಿ ಆಪ್ಷನಲ್ ಪ್ಯಾರಾಮೀಟರ್ನ ನಾವು ಪಾಸ್ ಮಾಡ್ಕೋಬೋದು. ಇಲ್ಲಿ ಬೇಕಂದರೆ ರಿಕ್ವೈರ್ಡ್ ಫಾಲ್ಸ್ ಅಂತ ಕೊಟ್ಟು ಆಪ್ಷನಲ್ ಮಾಡ್ಬೋದು. ಇಲ್ಲಿ ಪಾತ್ ವೇರಿಯೇಬಲಲ್ಲಿ ಆ URI ಅದರೊಳಗಡೆಗೆ ಎಂಬೆಡ್ ಆಗಿರೋದ್ರಿಂದ ನಮಗೆ ಇಲ್ಲಿ URI ಪಾತ್ ವೇರಿಯೇಬಲ್ ಅದರೊಳಗಡೆ ಎಂಬೆಡ್ ಆಗಿರೋದ್ರಿಂದ ನಮಗೆ ಯಾವುದೇ ಥರ ರೆಕ್ವೈರ್ಡ್ ಆಪ್ಷನ್ಸ್ ಯಾವುದು ಬರಲ್ಲ. ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಇಲ್ಲಿ ರೆಕ್ವೈರ್ಡ್ ಅಂತ ಕೊಟ್ಟೆ ಅಂದರೆ ಇಲ್ಲೂ ಕೂಡ ರೆಕ್ವೈರ್ಡ್ ಫಾಲ್ಸ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ಈಗ ನಾನಿಲ್ಲಿ ವ್ಯಾಲ್ಯೂನ ಪಾಸ್ ಮಾಡಬೇಕಾದ್ರೆ ನಲ್ ಅಂತ ಪಾಸ್ ಮಾಡಬೇಕಾಗುತ್ತೆ, ನಲ್ ಅದಾದಮೇಲೆ ನೇಮ್ ಅಂತ ಪಾಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೇವ್ ಮಾಡ್ತೀನಿ. ಈಗ ಅಪ್ಲಿಕೇಶನ್ ರೀಬಿಲ್ಡ್ ಆಯಿತು. ಈಗೇನು ಮಾಡ್ತೀನಿ, ಇಲ್ಲಿ ನಾನು ನಲ್ ಅಂತ ಕಳಿಸ್ತೀನಿ ವ್ಯಾಲ್ಯೂ. ಓಕೆ, ಈಗ ಭೂಷಣ್ ಅಂತ ಕಳಿಸ್ತೀನಿ. ಸೆಂಡ್ ಅಂತ ಮಾಡಿದಾಗ ನಮಗೆ ಎರರ್ ಬಂತು. ಏನಕ್ಕಂತಂದರೆ ನಾವಿಲ್ಲಿ ಕಳಿಸ್ತಾ ಇರೋದು ನಲ್ ವ್ಯಾಲ್ಯೂನ ಕಳಿಸ್ತಾ ಇದ್ದೀವಿ, ಇಲ್ಲಿ ಟೈಪ್ ಭೂಷಣ್ ಅಂತ ಕಳಿಸ್ತಾ ಇದ್ದೀವಿ. ಓಕೆ, ಸೊ ಈ ID ನ ನಾವು ಇಲ್ಲಿಗೆ ಬೈಂಡ್ ಮಾಡ್ತಾ ಇದ್ದೀವಿ, ಬಟ್ ID ಒಳಗಡೆಗೆ ಯಾವುದೇ ಥರ ವ್ಯಾಲ್ಯೂಸು ಬರ್ತಾ ಇಲ್ಲ. ಓಕೆ, ಸೊ ಇದರಿಂದ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಕಂಪಲ್ಸರಿಯಾಗಿ ಡೇಟಾ ಕಳಿಸ್ತೀರಾ ಅಂತ ಅಂದಾಗ ಮಾತ್ರ ನಾವು ಪಾತ್ ವೇರಿಯೇಬಲ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಬೆಸ್ಟ್ ಆಪ್ಷನ್ನು ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡ್ಬೋದು. ನಾವು ರಿಕ್ವೆಸ್ಟ್ ಪ್ಯಾರಮಲ್ಲಿ ಏನು ಮಾಡ್ತೀವಿ, ನಾವು ರೆಕ್ವೈರ್ಡ್ ಫಾಲ್ಸ್ನ ಕೊಟ್ಟು ನಾವು ವ್ಯಾಲ್ಯೂಸ್ನ ಇದ್ದರೆ ಅಕ್ಸೆಪ್ಟ್ ಮಾಡುತ್ತೆ, ಇಲ್ಲ ಅಂದರೆ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಸೊ ಆ ಒಂದು ರೀಸನಿಗೋಸ್ಕರ ನಾವು ಪಾತ್ ವೇರಿಯೇಬಲ್ಲು ಮತ್ತು ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡ್ತೀವಿ. ಹಾಗಂತ ಹೇಳಿ ಪಾತ್ ವೇರಿಯೇಬಲ್ ನಾವೆಲ್ಲೂ ಯೂಸ್ ಮಾಡಲ್ಲ ಅಂತಲ್ಲ. ಎಷ್ಟೊಂದು ಸಿನಾರಿಯೋಸ್ದಲ್ಲಿ ನಾವು ಪಾತ್ ವೇರಿಯೇಬಲ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನೀವು ಸರ್ಚಿಂಗು ಸಾರ್ಟಿಂಗು ಮಾಡಬೇಕಾದ್ರೆ ನಾವೇನು ಯೂಸ್ ಮಾಡ್ತೀವಿ, ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡ್ತೀವಿ. ನಾವೊಂದು ರಿಯಲ್ ಟೈಮ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ಸಿನಾರಿಯೋದಲ್ಲಿ ನಾವು ಯಾವೊಂದು ಅನೋಟೇಷನ್ನ ಯೂಸ್ ಮಾಡ್ತೀವಿ ಅಂತೇಳಿ. ಬಟ್ ಎರಡೂ ಅನೋಟೇಷನ್ಸು ಅದರದೇ ಆದಂಥ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಅವೆರಡರಲ್ಲೂ ನಾವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು ಡಿಪೆಂಡಿಂಗ್ ಅಪಾನ್ ದ ರೆಕ್ವೈರ್ಮೆಂಟ್. ಓಕೆ, ಹಾಗಾದರೆ ನಿಮಗೆ ಡೇಟಾನ URL ಯಾವ ರೀತಿ ಪಾಸ್ ಮಾಡ್ಬೋದು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ಮತ್ತು ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ ಇದರಲ್ಲೇ ರೆಸ್ಟ್ APIಸಲ್ಲಿ. ಆ APIಸಲ್ಲಿ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ಕಲಿಯೋಣ. ಇಲ್ಲಿವರೆಗೂ ಏನು ಮಾಡ್ತಿದ್ವಿ, ನಾವು ಪೋಸ್ಟ್ ಮ್ಯಾಪಿಂಗಲ್ಲಿ ಮಾಡಬೇಕಾದ್ರೆ ಕ್ಲೈಂಟು ಡೇಟಾನ ಕಳಿಸ್ತಾ ಇದ್ರು, ಅದನ್ನು ನಾವು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತಾ ಇದ್ವಿ.
ಬಟ್ ನಾವು ನೆಕ್ಸ್ಟು ಕ್ಲೈಂಟಿಗೆ ಏನು ಸೆಂಡ್ ಮಾಡ್ತಾ ಇದ್ವಿ, ಜಸ್ಟ್ ಒಂದು ಸ್ಟ್ರಿಂಗ್ನ ಸೆಂಡ್ ಮಾಡ್ತಾ ಇದ್ವಿ. ಬಟ್ ಕ್ಲೈಂಟಿಗೆ ನಾವು ರಿಯಲ್ ಟೈಮ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಸ್ಟ್ರಿಂಗ್ನ ನಾವು ರಿಟರ್ನ್ ಮಾಡಲ್ಲ. ನಾವೇನು ಮಾಡ್ತೀವಿ, ಒಂದು ಜಾವಾ ಆಬ್ಜೆಕ್ಟ್ನೇ ರಿಟರ್ನ್ ಮಾಡ್ತೀವಿ. ಸೊ ನಾವು ಜಾವಾ ಆಬ್ಜೆಕ್ಟಿಂದ ಜೇಸನ್ ಆಬ್ಜೆಕ್ಟಿಗೆ ಯಾವ ರೀತಿ ಕನ್ವರ್ಷನ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೀಡಿಯೋಸಲ್ಲಿ ಹೇಳ್ಕೊಟ್ಟಿರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಸೊ ನಿಮಗೆ ಅರ್ಥ ಆಗುತ್ತೆ. ಕನ್ಫ್ಯೂಷನ್ ಏನಾದರೂ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ಸ್ನ ಸೆಂಡ್ ಮಾಡಿರಿ. ನನಗೆ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.